ಚೀಫ್ ಸೆಕ್ರೆಟರಿ IAS ಆಫೀಸರ್ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ MLCಯ ರವಿಕುಮಾರ್ ಅವರು ಒಂದು ಅವೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ರಾಜ್ಯನೇ ಅಲ್ಲ ದೇಶವೇ ಗೌರವಿಸುವ ಮಹಿಳಾ ಅಧಿಕಾರಿ ಅವರು. 1989 IAS ಮಹಿಳಾ ಟಾಪರ್ ಅವರು ರೂರಲ್ ಡೆವಲಪ್ಮೆಂಟಲ್ಲಿ PhD ಮಾಡಿದ್ದಾರೆ. ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟು. MBAನ ಆಸ್ಟ್ರೇಲಿಯಾದಿಂದ ಮುಗಿಸ್ತಾರೆ. ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಬಂದ ನಂತರ ಅವರು 13 ಪುಸ್ತಕ ಬರೀತಾರೆ. ಅದರಲ್ಲಿ 8 ಪುಸ್ತಕ ಇಂಗ್ಲೀಷಲ್ಲಿದೆ, 5 ಪುಸ್ತಕ ಕನ್ನಡದಲ್ಲಿದೆ. ಚೀಫ್ ಸೆಕ್ರೆಟರಿ ಆಗಿ ಅವರ ಸೇವೆ ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆ ಕೊಡ್ತಿದ್ದಾರೆ. ಮಹಿಳಾ ಅಧಿಕಾರಿ ಬಗ್ಗೆ MLC ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ. ನಾನು MLC ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ, ನಾನು ಬಯಾಲಜಿ ಟೀಚರ್ ಆಗಿ MLC ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ, ಅಂದರೆ ಸುಮ್ಮನೆ ಬೊಗಳೋದು. ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ. ರೇಬೀಸ್ ಸಿಂಪ್ಟಮ್ ಏನು ಗೊತ್ತಾ? ಮೆಂಟಲ್ ಕನ್ಫ್ಯೂಷನ್, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು. ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ. ಮೂರನೇದು ಪಾರ್ವೋ ವೈರಸ್ ಅಂತ, ಇದು ನಾಯಿಗೆ ಬರೋ ಕಾಯಿಲೆ. ಇದ್ರ ವಿಶೇಷತೆ ಏನು ಗೊತ್ತಾ? ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ. ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲೋ ಛಲವಾದಿ ಅಣ್ಣನಿಗೂ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ನನ್ನ ಬಾಧೆ. ಇನ್ನು ವಿಧಾನ ಪರಿಷತ್ತಲ್ಲಿ ಇವ್ರು ಯಾರ್ಯಾರಿಗೆ ಈ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ. ನಾನು ಯಾಕೆ 3 ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದರೆ, 3 ಬಿಟ್ಟವ್ರಿಗೆ 3 ಕಾಯಿಲೆನೇ ಬರೋದು. MLC ರವಿಕುಮಾರ್ ಅಣ್ಣ ಅವರೇ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು. ನಾನು ಹೇಳಿದೆ, ನೋಡಪ್ಪ, MLC ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ. ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ. ನಾನು ಅವ್ರಿಗೆ ಬುದ್ಧಿ ಹೇಳಿದೆ, ಹಿಂಗೆಲ್ಲ ಮಾತಾಡಬಾರ್ದು. ಸೊ ನಾನು ಅಂದಿದ್ದಲ್ಲ, ಅವ್ರು ಯಾರೋ ಅಂತ ಇದ್ರು, ರವಿಕುಮಾರ್ ಅವ್ರ ನಾಯಿ, ರವಿಕುಮಾರ್ ಅವ್ರ ಕೋತಿ, ರವಿಕುಮಾರ್ ಅವ್ರಿಗೆ ರೇಬೀಸ್ ಬಂದಿದೆ ಅಂತಿದ್ರು. ನಾನು ಹೇಳಿದೆ, ಹಂಗೆ MLCನೆಲ್ಲ ನಾವು ಮಾತಾಡಬಾರ್ದು, ನಾವು ಗೌರವ ಕೊಡಬೇಕು ಅಂತ. ನಾನು ರವಿ ಅಣ್ಣನಿಗೆ ಗೌರವದಿಂದ, ಅಣ್ಣ 3 ಬಿಟ್ಟಿರೋ ರವಿ ಅಣ್ಣ, ಆ 3 ಕಾಯಿಲೆನ ವಾಸಿ ಮಾಡ್ಕೋಣ. BJP ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನ ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಟ್ಟರಿ ಎಂದು ಜನ ಕೇಳ್ತಿದ್ದಾರೆ, ಅದಕ್ಕೆ ಉತ್ತರ ಹೇಳಿ ಅಂತ ಬಯಸ್ತೀನಿ. ಇನ್ನೊಂದು ವಿಚಾರ, BJP ಅವ್ರಿಗೆ ಸೋಷಿಯಲಿಸಮ್ ಸೆಕ್ಯುಲರಿಸಮ್ ಪದದ ಬಗ್ಗೆ ಅವ್ರು ಪದೇ ಚರ್ಚೆ ಮಾಡ್ತಿದ್ದಾರೆ. ಸರ್, ನಾನು ಮಾಧ್ಯಮ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, BJPಯ ಸಂವಿಧಾನದ ಮೊದಲನೇ ಪುಟದ 4ನೇ ಆರ್ಟಿಕಲಲ್ಲಿ BJP ಸಂವಿಧಾನದಲ್ಲೇ ಸೋಷಿಯಲಿಸಮ್ ಸೆಕ್ಯುಲರಿಸಮ್ ಪದ ಇದೆ. ನಾನು ಆ ಕಾಪಿ ಈಗ ಮೀಡಿಯಾ ಗ್ರೂಪ್ಗೆ, ಈಗ ಈ ಪ್ರೆಸ್ ಮೀಟ್ ಆಗಿದ ತಕ್ಷಣ BJPದೊಂದು ಕಾನ್ಸ್ಟಿಟ್ಯೂಷನ್ ಇದೆ ಅವ್ರಿಗೆ, ಅದರಲ್ಲಿ ಅವ್ರು ಹೇಳ್ತಾರೆ ಪಾಸಿಟಿವ್ ಸೆಕ್ಯುಲರಿಸಮ್ ಅಂತಾರೆ, ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂತಾರೆ. ಸೋಷಿಯಲಿಸಮ್ ಸೆಕ್ಯುಲರಿಸಮ್ ಪದಾನ BJP ಅವರು ಅವ್ರ ಸಂವಿಧಾನದಲ್ಲೇ ಇಟ್ಕೊಂಡು ಅವ್ರ ಸಂವಿಧಾನದನ್ನೇ ನೆಟ್ಟಿಗೆ ಓದ್ಕೊಳ್ಳೋಕ್ಕಾಗದಿರೋ ಅಯೋಗ್ಯರು, BJP ಅಯೋಗ್ಯರು ನಮ್ಮ ಪಕ್ಷದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರವಿ ಅಣ್ಣ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಡಾಟರ್ಸ್ ಆರ್ ನಾಟ್ ಈಕ್ವಲ್ ಟು ಟೆನ್ಷನ್ಸ್, ದೇ ಆರ್ ಈಕ್ವಲ್ ಟು 10 ಸನ್ಸ್ ಅಂತಾರೆ. ಒಂದು ಹೆಣ್ಣು ತಾಯಿಯಾಗಿ, ಮಡದಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ತನ್ನ ಪಾತ್ರವನ್ನು ನಿಭಾಯಿಸೋದ್ರ ಜೊತೆಗೆ ಒಂದು IAS ಅಧಿಕಾರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನು ನಿಭಾಯಿಸೋದು ನೀನು ಬೊಗಳದಷ್ಟು ಈಸಿ ಅಲ್ಲ ರವಿ ಅಣ್ಣ. ದಯವಿಟ್ಟು ಅಧಿಕಾರಿಗಳಿಗೆ ಗೌರವ ಕೊಡಿ. ನಾನು ಕರ್ನಾಟಕದ IAS ಅಧಿಕಾರಿಗಳ ಜೊತೆ ನಾನು ಗಟ್ಟಿಯಾಗಿ ನಿಲ್ಲುತ್ತಿದ್ದೇನೆ. ಐ ಸ್ಟ್ಯಾಂಡ್ ವಿತ್ ಆಲ್ IAS ಆಫೀಸರ್ಸ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.